ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಆತನ ಸಾನ್ನಿಧ್ಯದಲ್ಲಿ ನಮಗೆ ಆರಾಧನೆ ಮಾಡುವುದಕ್ಕೆ ಕಾರಣ ಉಂಟು ಪ್ರಿಯರೇ. ಕೈ ತಟ್ಟಿ ಹಾಡುವುದಕ್ಕೆ ನಮಗೆ ಕಾರಣ ಉಂಟು. ಯಾಕೆಂದ್ರೆ ನೋಡುವಾಗ ಕಳೆದ ತಿಂಗಳೆಲ್ಲ ಕರ್ತನು ಕಾಪಾಡಿದ್ದಾನೆ, ಕರ್ತನು ನಮ್ಮನ್ನು ನಡೆಸಿದ್ದಾನೆ, ಗುಣಪಡಿಸಿದ್ದಾನೆ, ಉನ್ನತಿಗೆ ತಂದಿದ್ದಾನೆ, ನಮ್ಮನ್ನ ಮೇಲಾಗಿ ನಡೆಸಿದ್ದಾನೆ. Hallelujah, hallelujah, praise you Jesus, we worship you Lord. ಆರಾಧನೆಗೆ ನನಗೆ ಕಾರಣ ಉಂಟು, ಕೈ ತಟ್ಟಿ ಹಾಡೋದಕ್ಕೆ ಕಾರಣ ಉಂಟು. ನನ್ನ ಜೊತೆ ಸೇರಿ ಆರಾಧನೆಗೆ ನನಗೆ ಕಾರಣ ಉಂಟು, ಕೈ ತಟ್ಟಿ ಹಾಡೋದಕ್ಕೆ ಕಾರಣ ಉಂಟು. ಹಲ್ಲೆಲೂಯಾ ಹಲ್ಲೆಲೂಯಾ, ನಮ್ಮ ಯೇಸು ಜೀವಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ, ನಮ್ಮ ಯೇಸು ಜೀವಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ, ನಮ್ಮ ಯೇಸು ಜೀವಿಸುವ. ಆರಾಧನೆಗೆ ನನಗೆ ಕಾರಣ ಉಂಟು, ಕೈ ತಟ್ಟಿ ಹಾಡುವುದಕ್ಕೆ ಕಾರಣ ಉಂಟು. ಆರಾಧನೆಗೆ ನನಗೆ ಕಾರಣ ಉಂಟು, ಕೈ ತಟ್ಟಿ ಹಾಡುವುದಕ್ಕೆ ಕಾರಣ ಉಂಟು. ಆರಾಧನೆಗೆ ನನಗೆ ಕಾರಣ ಉಂಟು, ಕೈ ತಟ್ಟಿ ಹಾಡುವುದಕ್ಕೆ ಕಾರಣ ಉಂಟು. ಓ ಹಲ್ಲೆಲೂಯಾ ಹಲ್ಲೆಲೂಯಾ, ನನ್ನ ಯೇಸು ಜೀವಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ, ನನ್ನ ಯೇಸು ಜೀವಿಸುವ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಿಯರೇ ಹೇಳೋಣ ಕರ್ತನಿಗೆ, ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ನನಗೆ ಕಾರಣ ಉಂಟು ಯೇಸುವೆ. ಕರ್ತನೆ, ಅನೇಕ ಕಾರಣಗಳನ್ನು ಹಿಡಿದುಕೊಂಡು ನಿನ್ನ ಸಾನ್ನಿಧ್ಯದಲ್ಲಿ ಬಂದಿದ್ದೇನೆ. ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಮಹಿಮೆ ಮಾಡಿಸುತ್ತೇನೆ, ಮಹಿಮೆಯನ್ನು ಸಲ್ಲಿಸುತ್ತೇನೆ. ಆರಾಧನೆಗೆ ನನಗೆ ಕಾರಣ ಉಂಟು, ಕೈ ತಟ್ಟಿ ಹಾಡುವುದಕ್ಕೆ ಕಾರಣ ಉಂಟು. ಆರಾಧನೆಗೆ ನನಗೆ ಕಾರಣ ಉಂಟು, ಕೈ ತಟ್ಟಿ ಹಾಡುವುದಕ್ಕೆ ಕಾರಣ ಉಂಟು. ಓ ಹಲ್ಲೆಲೂಯಾ ಹಲ್ಲೆಲೂಯಾ, ನಮ್ಮ ಯೇಸು ಜೀವಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ, ನಮ್ಮ ಯೇಸು
ಹೂಣಲ್ಪಟ್ಟಂತ ದೇವರನ್ನು ನಾವು ಆರಾಧನೆ ಮಾಡ್ತಾ ಇಲ್ಲ. ಸತ್ತು ಹೂಣಲ್ಪಟ್ಟು ಮೂರನೇ ದಿವಸ ಎಬ್ಬಿಸಿದಾತನಾದ ದೇವರನ್ನು ನಾವು ಜೀವಿಸುವ ದೇವರನ್ನ, ಜೀವ ಸ್ವರೂಪನಾದ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ.